ದಸರಾ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಯಿತು. ಇನ್ನು 7 ದಿನಗಳು ಮಾತ್ರ ಬಾಕಿ ಇದೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಬಾರಿಯ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ, ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿದವರು, ಕೊರೋನಾ ಟಾಸ್ಕ್ ಫೋರ್ಸ್ನ ರೂವಾರಿ ಡಾಕ್ಟರ್ ಮಂಜುನಾಥ್ ಈ ಬಾರಿ ದಸರಾ ಉದ್ಘಾಟನೆ ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್. ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಶ್ರೀ ಎಸ್.ಟಿ. ಸೋಮಶೇಖರ್ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಂದಲೇ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಅಂತಿಮ ಆಗಿದೆ. ಕೋವಿಡ್ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರಾಗಿದ್ದರು ಡಾಕ್ಟರ್ ಮಂಜುನಾಥ್ ಅವರು. ಕೊರೋನಾ ಕಾಲದ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ 5 ಮಂದಿಗೂ ಕೂಡ ಸನ್ಮಾನ ಮಾಡಲಾಗುತ್ತೆ ಎಂದರು ಉಸ್ತುವಾರಿ ಸಚಿವರು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ಹಿ ಡಿಸರ್ವ್ ಇಟ್. ಅವರೇ ಸೂಕ್ತ ವ್ಯಕ್ತಿ ಈ ಕ್ಷಣಕ್ಕೆ ಅಂತ ಯಾರೇ ಟಿವಿ ನೋಡಿದ್ರು ಕೂಡ ಗ್ಯಾರಂಟಿ ಅನಿಸಿರುತ್ತೆ. ನನ್ನ ಪ್ರಕಾರ ದಸರಾ ಉದ್ಘಾಟನೆಯನ್ನು ಮಾಡೋರು ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರು. ಡಾಕ್ಟರ್ ಮಂಜುನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು, ಜೊತೆಗೆ ಕೊರೋನಾ ಟಾಸ್ಕ್ ಫೋರ್ಸ್ನ ಮುನ್ನಡೆಸಿದವರು, ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿದವರು. ಈ ಬಾರಿ ಮೈಸೂರಿನ ವಿಶ್ವವಿಖ್ಯಾತ ದಸರಾವನ್ನ ಉದ್ಘಾಟನೆ ಮಾಡೋರಿದ್ದಾರೆ. ನಾವು ಯಾರು ಕರೋನಾ ವಾರಿಯರ್ಸ್ ಅಂತೇಳಿ, ಅದಕ್ಕೆ ಇವಾಗ ಅವರು ಡಾಕ್ಟರ್ ಮಂಜುನಾಥ್ ಅವರಿಂದ ಉದ್ಘಾಟನೆ ಮಾಡಿಸಿ ನೀವು ಅನೌನ್ಸ್ ಮಾಡಿ ಅಂತೇಳಿ ಈಗ ತಿಂಡಿ ತಿನ್ನುವಾಗ ಪರ್ಮಿಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ಲಿಸ್ಟ್ ಸರ್ಕಾರ ಈಗ ಏನು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಅದ್ರ ಪ್ರಕಾರನೇ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ. ಬೆಟ್ಟದ ಮೇಲೆ 200 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, 200 ಜನ ಒಳಗಡೆನೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಲೈವ್ ಮಾಡ್ತಾ ಇದರಿಂದ 50 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. 50 ಜನಕ್ಕೆ ಮಾತ್ರ ಅಲ್ಲಿ ಕುಳಿತುಕೊಳ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೇವೆ. ಉದ್ಘಾಟನೆ ಮಾಡ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ. 2ನೇದು ಸಾಂಸ್ಕೃತಿಕ ಕಾರ್ಯಕ್ರಮ ಸರಳವಾಗಿ ಮಾಡಬೇಕು ಅಂತಕ್ಕಂಥದ್ದು 2ನೇ ತೀರ್ಮಾನ. 3ನೇ ತೀರ್ಮಾನ ಲೈಟಿಂಗ್. ಕಳೆದ ಸಲ ಯಾವ ಥರ ಮಾಡಿದ್ರು ಅದೇ ಥರ ಲೈಟಿಂಗ್ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೈಪವರ್ ಕಮಿಟಿ ಆದೇಶ. ಎಲ್ಲೂ ಕೂಡ ಪಾರ್ಕಿಂಗ್ ಇರಬಾರ್ದು, ಎಲ್ಲೂ ಕೂಡ ಗುಂಪು ಮಾಡಬಾರ್ದು, ಅದೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ನ ಕೂಡ ಕೊಟ್ಟಿದ್ದೇವೆ. ಇದು ಅಧಿಕೃತವಾಗಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಎಸ್.ಟಿ. ಸೋಮಶೇಖರ್ ಅವರು ಮಾತಾಡ್ತಿದ್ರು. ತಿಂಡಿ ತಿನ್ಬೇಕಾದ್ರೆ ಈಗ ತಾನೇ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಡಾಕ್ಟರ್ ಮಂಜುನಾಥ್ ಅವರ ಹೆಸರನ್ನ ಅನೌನ್ಸ್ ಮಾಡಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅವರೇ ಅಂತಿಮ ಮಾಡಿದ್ದಾರೆ ಎಂದರು. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಅಂತಿಮಗೊಂಡಿದೆ. ಈ ಬಾರಿ ದಸರಾವನ್ನ ಡಾಕ್ಟರ್ ಮಂಜುನಾಥ್ ಅವರೇ ಉದ್ಘಾಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ 5 ಈ ಕ್ಷಣ ಕೆಲಸ ಮಾಡಿರೋರಿಗೂ ಕೂಡ ಸನ್ಮಾನ ಮಾಡಲಾಗುತ್ತೆ ಅಂತ ಕೂಡ ಮೈಸೂರಿನ ಉಸ್ತುವಾರಿ ಸಚಿವರಾದಂತಹ ಎಸ್.ಟಿ. ಸೋಮಶೇಖರ್ ಅವರು ಅಧಿಕೃತವಾಗಿ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ. ಜಯದೇವ ಹೃದ್ರೋಗ ಸಂಸ್ಥೆಯ ಮುಖ್ಯ ನಿರ್ದೇಶಕರು, ಜೊತೆಗೆ ಕೊರೋನಾ ವಾರಿಯರ್ ಹಿಮ್ಸೆಲ್ಫ್, ಅದರ ಜೊತೆಗೆ ಕೊರೋನಾ ಟಾಸ್ಕ್ ಫೋರ್ಸ್ನ ರೂವಾರಿಗಳಾದವರು ಡಾಕ್ಟರ್ ಮಂಜುನಾಥ್ ಅವರು. ಅವರೀಗ 2020 ದಸರಾವನ್ನ ಉದ್ಘಾಟನೆ ಮಾಡ್ತಾರೆ. ಲಿಸ್ಟನ್ನು ಅವ್ರ ಕೈ ಕೊಟ್ಟಿದ್ದು ನಾವು, ಯಾರು ಕರೋನಾ ವಾರಿಯರ್ಸ್ ಅಂತೇಳಿ. ಅದಕ್ಕೆ ಇವಾಗ ಅವರು ಡಾಕ್ಟರ್ ಮಂಜುನಾಥ್ ಅವರಿಂದ ಉದ್ಘಾಟನೆ ಮಾಡಿಸಿ ನೀವು ಅನೌನ್ಸ್ ಮಾಡಿ ಅಂತೇಳಿ ಈಗ ತಿಂಡಿ ತಿನ್ನುವಾಗ ಪರ್ಮಿಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ಉದ್ಘಾಟನೆ ಒಬ್ಬರೇ ಮಂಜುನಾಥ್, ಇನ್ನು ಮಿಕ್ಕದಂಥವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ. ಸರ್ಕಾರ ಈಗ ಏನು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಅದ್ರ ಪ್ರಕಾರನೇ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ. ಬೆಟ್ಟದ ಮೇಲೆ 200 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, 200 ಜನ ಒಳಗಡೆನೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಲೈವ್ ಮಾಡ್ತಾ ಇದರಿಂದ 50 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ, 50 ಜನಕ್ಕೆ ಮಾತ್ರ ಅಲ್ಲಿ ಕುಳಿತುಕೊಳ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೇವೆ. ಉದ್ಘಾಟನೆ ಮಾಡ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ. 2ನೇದು ಸಾಂಸ್ಕೃತಿಕ ಕಾರ್ಯಕ್ರಮ ಸರಳವಾಗಿ ಮಾಡಬೇಕು ಅಂತಕ್ಕಂಥದ್ದು 2ನೇ ತೀರ್ಮಾನ. 3ನೇ ತೀರ್ಮಾನ ಲೈಟಿಂಗ್. ಕಳೆದ ಸಲ ಯಾವ ಥರ ಮಾಡಿದ್ರು ಅದೇ ಥರ ಲೈಟಿಂಗ್ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೈಪವರ್ ಕಮಿಟಿ ಆದೇಶ. ಎಲ್ಲೂ ಕೂಡ ಪಾರ್ಕಿಂಗ್ ಇರಬಾರ್ದು, ಎಲ್ಲೂ ಕೂಡ ಗುಂಪು ಮಾಡಬಾರ್ದು, ಅದೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ನ ಕೂಡ ಕೊಟ್ಟಿದ್ದೇವೆ.
ಸರ್ಕಾರ ಈಗ ಏನು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಅದ್ರ ಪ್ರಕಾರನೇ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ. ಬೆಟ್ಟದ ಮೇಲೆ 200 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, 200 ಜನ ಒಳಗಡೆನೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಲೈವ್ ಮಾಡ್ತಾ ಇದರಿಂದ 50 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. 50 ಜನಕ್ಕೆ ಮಾತ್ರ ಅಲ್ಲಿ ಕುಳಿತುಕೊಳ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೇವೆ. ಉದ್ಘಾಟನೆ ಮಾಡ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ. ಎರಡನೇದು ಸಾಂಸ್ಕೃತಿಕ ಕಾರ್ಯಕ್ರಮ ಸರಳವಾಗಿ ಮಾಡಬೇಕು ಅಂತಕ್ಕಂಥದ್ದು ಎರಡನೇ ತೀರ್ಮಾನ. ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಹೆಸರನ್ನು ಇದೀಗ ಫೈನಲೈಸ್ ಮಾಡಿ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ ಅನ್ನೋದನ್ನು ಕ್ಲಿಯರ್ ಆಗಿ ಇನ್ಚಾರ್ಜ್ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಮಾಹಿತಿಯನ್ನು ಕೊಟ್ಟರು ಮಾಧ್ಯಮಗಳಿಗೆ. ಡಾಕ್ಟರ್ ಮಂಜುನಾಥ್, ಡಾಕ್ಟರ್ CN ಮಂಜುನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ಮುಖ್ಯಸ್ಥರು, ಹಾಸನ ಜಿಲ್ಲೆಯವರು, ಬೆಂಗಳೂರಿನ ಅಫ್ಕೋರ್ಸ್ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡ್ಕೊಂಡವರು, ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MD ಪದವಿಯನ್ನು ಗಳಿಸಿದವರು, ಜಯದೇವ ಹೃದ್ರೋಗ ಸಂಸ್ಥೆಯ ಮುಖ್ಯಸ್ಥರಾದ ಮೇಲೆ ಆದಂಥ ಬೆಳವಣಿಗೆಯನ್ನು ಗಮನಿಸಿದ್ದೀವಿ. ಈ ಬಾರಿ ಅವರು ಒಂದು ರೀತಿ ಒಂದು ದೊಡ್ಡ ಗೌರವ, ಅದಕ್ಕೆ ಪುರಸ್ಕಾರ ಸಿಕ್ಕಿದೆ ಅವರ ಸೇವೆಗೆ. ಹಾಗಾಗಿ ಮೈಸೂರು ದಸರಾ ಉದ್ಘಾಟನೆ ಮಾಡ್ತಾರೆ ಡಾಕ್ಟರ್ ಮಂಜುನಾಥ್ ಅವರು. ಓಕೆ, ಸಂಪರ್ಕದಲ್ಲಿ ಸ್ವತಃ ಡಾಕ್ಟರ್ ಮಂಜುನಾಥ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಇಷ್ಟು ವರ್ಷ ನೋಡ್ರು ನನಗೊಂದು ಕ್ವಶನ್ ಕಾಡ್ತಿದೆ ಸರ್, ನಿಮ್ಮನ್ನು ಕೇಳಬೇಕು ನಿಮ್ಮ ರಿಯಾಕ್ಷನ್ನ. ಇಷ್ಟು ದಶಕದ ಸೇವೆಗೆ ಜೊತೆಗೆ ಕರೋನಾ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ನಿಲುವು, ನಿಮ್ಮ ಸಜೆಷನ್ಸ್ಗಳು, ಇದೆಲ್ಲದರ ನಡುವೆ ಒಂದು ವಿಶ್ವವಿಖ್ಯಾತ ಒಂದು ಉತ್ಸವವನ್ನು ನಿಮ್ಮ ಕೈಲಿ ಉದ್ಘಾಟನೆ ಮಾಡಿಸಬೇಕು ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬಂದಾಗ ಸೇವೆ ಸಾರ್ಥಕ ಅನಿಸ್ತಿದೆಯಾ ಸರ್? ನಿಜವಾಗ್ನು, ಯಾಕೆಂದ್ರೆ ಸರ್, ಇವತ್ತು ಈ ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ವೈದ್ಯಕೀಯ ಸಮುದಾಯಕ್ಕೆ ಸರ್ಕಾರ ಕೊಟ್ಟಂತ ಗೌರವ ಮತ್ತು ಮಾನ್ಯತೆ ಅಂತ ಅನ್ಕೊಂಡಿದೀನಿ. ಮತ್ತು ಈ ಕರೋನಾ ಹೋರಾಟದಲ್ಲಿ ಮೇಲ್ಪಂಕ್ತಿಯಲ್ಲಿ ಇರತಕ್ಕಂತ ಎಲ್ಲಾ ಕರೋನಾ ವಾರಿಯರ್ಸ್ಗೂ ಕೂಡ ಈ ಗೌರವ ಮತ್ತು ಮಾನ್ಯತೆ ಸಲ್ಲುತ್ತೆ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ನಾವು ಸರ್ಕಾರವನ್ನ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರನ್ನ ಮತ್ತು ದಸರಾ ಸಮಿತಿಯವರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕೂಡ ಅಭಿನಂದಿಸ್ತೇನೆ. ಸರ್, ಇಡೀ ಸರ್ಕಾರ ಮತ್ತು ಯಾರ್ಯಾರು ಉಸ್ತುವಾರಿ ಇದ್ದಾರೆ, ಯಾರ್ಯಾರು ಸಮಿತಿಯರಿದ್ದಾರೆ, ಅವರೆಲ್ಲರ ತೀರ್ಮಾನಕ್ಕೆ ಬಹುಶಃ ಇಡೀ ರಾಜ್ಯದ ಜನ ಇವತ್ತು ಹೌದು ಹಿ ಡಿಸರ್ವ್ ಇಟ್, ನಿಮಗೆ ಈ ಗೌರವ ಕೊಟ್ಟಿರೋದು ಸೂಕ್ತ ಅಂತ ಎಲ್ರಿಗೂ ಅನಿಸಿರುತ್ತೆ, ಬಿಕಾಸ್ ನೀವು ಮಾಡಿರುವಂಥ ಕೆಲಸದಿಂದ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸರ್, ಕುತೂಹಲಕ್ಕೆ ಮತ್ತು ಈಗ ಆಗ್ತಿರುವಂಥ ಒಂದು ಟೆನ್ಷನ್ನ ನಡುವೆ ಒಂದು ದಸರಾ ಬರ್ತಾ ಇದೆ, ಇನ್ನೊಂದು ಕರೋನಾ ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ ಸರ್. ನೀವು ಟಾಸ್ಕ್ ಫೋರ್ಸಲ್ಲಿ ಇದ್ದವರು ಈಗಿನ ಎಲ್ಲ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡಿದ್ದೀರಿ. ಏನಾದರೆ ಮುಂದಿನ ದಿನದಲ್ಲಿ ನಾವು ತಿದ್ಕೋಬೋದು ಮತ್ತು ಕರೆಕ್ಟ್ ಮಾಡ್ಕೋಬೋದು, ಇದು ಕಡಿಮೆ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇವಾಗ ಏನಾಗಿದೆ, ಈ ಸರಿ ದಸರಾ ತಾವು ಹೇಳಿದಾಗೆ ಇದು ತುಂಬಾ ಸರಳವಾಗಿ ನಡೆಯುತ್ತೆ. ಹೌದು. ಸೊ ಈ ಸರಳವಾಗಿ ನಡೆಯುವ ದಸರಾ ಜೊತೆ ಸುರಕ್ಷತೆ ಕೂಡ ಬಹಳ ಮುಖ್ಯ. ಹೌದು. ಸೊ ಜನ ಇದನ್ನ ಅರ್ಥ ಮಾಡ್ಕೋಬೇಕು. ಸರ್ಕಾರ ಎಲ್ಲಾ ರೀತಿಯ ಮಾರ್ಗಸೂಚಿಯನ್ನ ಕೊಟ್ಟಿದೆ, ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ. ಇಷ್ಟೇ ಸಾಲದಿಲ್ಲ, ಸರ್ಕಾರದ ಜೊತೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಅವಾಗ್ಲೇ ಕೂಡ ಈ ಕರೋನಾ ನಿಯಂತ್ರಣಕ್ಕೆ ಬರ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಸರ್ಕಾರದ ಜೊತೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಈಗ ನಮ್ಮ ಹತ್ರ ಇರತಕ್ಕಂತ ಒಂದೇ ಒಂದು ವ್ಯಾಕ್ಸಿನ್ ಅಂದ್ರೆ ಮಾಸ್ಕ್ ಅನ್ನ ಸರಿಯಾಗಿ ನಾವು ಧರಿಸ್ಬೇಕಿಲ್ಲ. ಯಾಕೆಂದ್ರೆ ಈಗ ಸದ್ಯಕ್ಕೆ 40% ಮಾತ್ರ ಜನ ಮಾಸ್ಕ್ ಅನ್ನ ಸರಿಯಾಗಿ ಹಾಕೊಂತ ಇದ್ದಾರೆ. 100ಕ್ಕೆ 100ರಷ್ಟು ಜನ ಮಾಸ್ಕ್ ಅನ್ನ ಹಾಕೋಬೇಕು, ಸರಿಯಾಗಿ ಹಾಕೋಬೇಕು. ಪರ್ಟಿಕ್ಯುಲರ್ಲಿ ಬಾಯಿ ಮೂಗು ಮುಚ್ಚುವಾಗೆ ಹಾಕೋಬೇಕು. ನಂತರ ಮಾತಾಡುವಾಗ ಅದು ತೆಗಿಬಾರ್ದು. ನಮ್ ಜನದ್ದು ಒಂದು ಚಾಳಿ ಇದೆ, ಮಾತಾಡುವಾಗ ತೆಗೆದು ಬಿಡ್ತಾರೆ, ಅದರ ಪ್ರಯೋಜನ ಆಗೋದಿಲ್ಲ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಹಲವಾರು ಮುನ್ನೆಚ್ಚರಿಕೆ ಕ್ರಮ ಏನಿದೆ, ಸೊ ಹೆಚ್ಚು ಜನ ಟೆಸ್ಟ್ಗಳಿಗೆ ಸ್ವಯಂ ಪ್ರೇರಿತರಾಗಿ ಬರಬೇಕು. ಓಕೆ, ಒಳ್ಳೆ ಮಾತು ಹೇಳಿದ್ರಿ ಸರ್. ಜನ ಇದನ್ನ ಫಾಲೋ ಮಾಡಿದ್ರೆ ಸಾಕು. ಒನ್ಸ್ ಅಗೇನ್ ಇಡೀ ಕರ್ನಾಟಕದ ಜನತೆಯ ಪರವಾಗಿ